ಇವತ್ತು ನಾವು ರುಚಿಯಾಗಿ ಆಲೂಗಡ್ಡೆ ಮತ್ತು ನುಗ್ಗೆಕೋಡು ಹಾಕಿ ಫ್ರೈ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿಲ್ಲಿ 5 ಎಳೆತಾದ ನುಗ್ಗೆಕೋಡನ್ನು ತೊಗೊಂಡಿದ್ದೇನೆ. ಎಳೆತಾದ ನುಗ್ಗೆಕೋಡಿದ್ರೆ ರುಚಿ ಜಾಸ್ತಿ. ಪ್ರತಿಯೊಂದು ನುಗ್ಗೆಕೋಡಿನ ಸಿಪ್ಪೆ ತೆಗಿಬೇಕು ಮತ್ತು 2.5 ಇಂದ 3 ಇಂಚು ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಒಂದೇ ಹದಕ್ಕೆ ಎಲ್ಲವುದನ್ನು ಕಟ್ ಮಾಡ್ಕೊಳ್ಬೇಕು. ತುಂಬ ಚಿಕ್ಕದಾಗಿ ಕಟ್ ಮಾಡಬಾರ್ದು ಮತ್ತು ಸಿಪ್ಪೆನ ಪೂರ್ತಿಯಾಗಿ ತೆಗಿಬೇಕು. ಹೀಗೆ ಎಲ್ಲವುದನ್ನು ಹೋಳುಗಳನ್ನಾಗಿ ಮಾಡಿಕೊಂಡು ಒಂದು ಸರಿ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ತೇನೆ. ನಾನು ತೊಳೆದು ಈ ನೀರನ್ನು ಬಸಿದು ಮತ್ತೆ ಬೇರೆ ಫ್ರೆಶ್ ನೀರು ಹಾಕಿ ನಮಗೆ ಬೇಯಿಸ್ಕೊಳ್ಳಿಕ್ಕಿದೆ. ನುಗ್ಗೆಕೋಡನ್ನು ನಾವು ಮೊದಲೇ ಒಂದು 5 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸಿ ಇಟ್ಕೊಂಡ್ರೆ ಹದವಾಗಿ, ನಂತರ ಕೊನೆಗೆ ಹುರಿಯುವಾಗ ಉಪಯೋಗಿಸ್ಬೋದು. ಇದಕ್ಕೆ ಅರ್ಧ ಚಮಚ ಉಪ್ಪು ಹಾಕಿ 2 ಕಪ್ ಆಗೋಷ್ಟು, 1.5 ಇಂದ 2 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಬೋದು. ಹಾಕಿ 5 ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನು ಹೀಗೆ ಕುದಿಲಿಕ್ಕೆ ಬಿಟ್ಟರೆ ಸಾಕು. ಒಂದೇ ಹದ ಬೆಂದಿರ್ತದೆ ಅದು. ನಂತರ ಮತ್ತೆ ಆಲೂಗಡ್ಡೆ ಜೊತೆ ನಾವು ಹುರ್ಕೊಳ್ಬೋದು. ಇದನ್ನು ಈಗ ಇಷ್ಟು ಬೆಂದರೆ ಸಾಕು. ಇದನ್ನು ಈಗ ತೆಗೆದು ಪಕ್ಕಕ್ಕೆ ಇಡ್ತೇನೆ. ಬಾಣಲೆಗೆ 3 ದೊಡ್ಡ ಚಮಚ ಎಣ್ಣೆ ಹಾಕಿದ್ದೇನೆ. ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಸಿಡಿದ ಮೇಲೆ 12ರಿಂದ 15 ಕರಿಬೇವಿನ ಎಲೆ, 2 ಆಲೂಗಡ್ಡೆನ ಸ್ವಲ್ಪ ದೊಡ್ಡ ದೊಡ್ಡ ಹೋಳು ಮಾಡಿ ಹಾಕಿದ್ದೇನೆ. ಸೌಟಿನಿಂದ ಮಗುಚುತ್ತಾ 1 ನಿಮಿಷ ಎಣ್ಣೆಯಲ್ಲಿ ಹೀಗೆ ಹುರ್ಕೊಳ್ಬೇಕು. ನಂತರ ಇದನ್ನ ಮುಚ್ಚಳ ಮುಚ್ಚಿ ನಾವು ಒಂದು 3ರಿಂದ 4 ನಿಮಿಷ ಬೇಯಲಿಕ್ಕೆ ಬಿಡೋಣ ಎಣ್ಣೆಯಲ್ಲಿಯೇ. ಇದು ಫ್ರೈ ಆಗಿರೋದ್ರಿಂದ, ನುಗ್ಗೆಕೋಡು ಆಲೂಗಡ್ಡೆ ಫ್ರೈ ಆಗಿರೋದ್ರಿಂದ ನೀರು ಹಾಕಿ ಬೇಯಿಸಿದರೆ ಚೆನ್ನಾಗಿರೋದಿಲ್ಲ. ಎಣ್ಣೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ನೀವು ಖಂಡಿತವಾಗಿ ಎಣ್ಣೆ ಪ್ರಮಾಣ ಕಡಿಮೆ ಮಾಡ್ಬೋದು. 1 ಚಮಚ ಅರಿಶಿನ ಪುಡಿ, 1/4 ಚಮಚ ಕೊತ್ತಂಬರಿ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಆಮ್ಚೂರು ಪುಡಿ, 1/4 ಚಮಚ ಗರಂ ಮಸಾಲೆ ಪುಡಿ, 1/4 ಚಮಚ ಚಾಟ್ ಮಸಾಲ ಪುಡಿ ಮತ್ತು ಅರ್ಧ ಚಮಚ ಉಪ್ಪು, 1 ಚಮಚ ಅಚ್ಚ ಖಾರದ ಪುಡಿ. ಇವಿಷ್ಟು ಮಸಾಲೆ ಪುಡಿಗಳು ನಾನು ಹಾಕಿರೋದು. ನುಗ್ಗೆಕೋಡು ಬೇಯುವಾಗೂ ನಾವು ಉಪ್ಪು ಹಾಕಿತ್ತು, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಮತ್ತು ಈ ಮಸಾಲೆ ಪುಡಿಗಳ ಅಳತೆಗಳನ್ನು ನಿಮ್ಮ ರುಚಿಗೆ ತಕ್ಕ ಹಾಗೆ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ಮೇಲೆ ಈಗಾಗಲೇ ಹದವಾಗಿ ಬೇಯಿಸಿ ಇಟ್ಕೊಂಡಂಥ ನುಗ್ಗೆಕೋಡನ್ನು ಕೂಡ ಇಲ್ಲೇ ಹಾಕ್ಕೊಂಡು ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪುನಃ ಇಲ್ಲಿ ನೀರು ಹಾಕಿ ಬೇಯಿಸೋದು ಬೇಡ, ಇದು ಹೀಗೆ ಎಣ್ಣೆಯಲ್ಲಿ ಹುರಿಬೇಕು, ಆಗಲೇ ರುಚಿ ಜಾಸ್ತಿ. ಮುಚ್ಚಳನ ಮುಚ್ಚಿ ಮತ್ತೆ ಪುನಃ 3ರಿಂದ 4 ನಿಮಿಷ ಮಧ್ಯಮ ಉರಿಯಲ್ಲಿ, ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಮಧ್ಯಮ ಉರಿಯಲ್ಲಿ ಬೇಯಿಸಿದರೆ ಒಂದೇ ಸಮನೆ ಸೀದು ಹೋಗ್ಬೋದು. ಸಣ್ಣ ಉರಿಯಲ್ಲಿ ಇದನ್ನು ಹಾಗೆ ಬಿಟ್ಟು 3ರಿಂದ 4 ನಿಮಿಷ ಮತ್ತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಚಮಚ ಆಗುವಷ್ಟು ಕಸೂರಿ ಮೇಥಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಕೊನೆಯಲ್ಲಿ. ಇಲ್ಲಿ ನಾನು ತೋರಿಸಿರೋ ಮಸಾಲೆ ಪುಡಿಗಳಲ್ಲಿ 1-2 ಇಲ್ಲದೆ ಇದ್ದರೂ ನಡೀತದೆ, ಹಾಗೆ ಮಾಡ್ಕೊಳ್ಬೋದು, ರುಚಿಯಾಗಿಯೇ ಇರ್ತದೆ. ನಿಮಗೆ ಗೊತ್ತೇ ಇರ್ತದೆ ಪಲ್ಯ ಎಲ್ಲ ಮಾಡುವಾಗ ನಿಮ್ಮ ರುಚಿ ಹೇಗೆ, ಅದಕ್ಕೆ ಸರಿಯಾಗಿ ಮಸಾಲೆ ಪುಡಿಗಳನ್ನು ಹೆಚ್ಚು ಕಡಿಮೆ ಅಥವಾ ಕೆಲವುದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಮಾಡಿ ನೋಡಿ, ರುಚಿಯಾಗಿರ್ತದೆ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.